ಇವತ್ತು ನಾವು ಬಂದಿದ್ವಿ ಅಮೆರಿಕದ 49ನೇ ಸ್ಟೇಟ್ ಮತ್ತು ಅಮೆರಿಕದಲ್ಲಿ ದೊಡ್ಡದಾದಂಥ ಸ್ಟೇಟ್ಗೆ. ಸೊ ಈಗ ನಮ್ಮ ಶಿಪ್ ಬಂದು ನಿಂತ್ಕೊಂಡಿದ್ವಿ ಅಲಾಸ್ಕಾದ ಕ್ಯಾಪಿಟಲ್ ಆದಂಥ ಜುನು ಸಿಟಿಯಲ್ಲಿ. ಸೊ ಈಗ ನಾವು ಹೋಗ್ತಿದ್ವಿ ಜುನುವಲ್ಲಿ. ಸೊ ಬನ್ನಿ ಹೋಗೋಣ. ಇದಕ್ಕೆ ನೋಡಿ ಗೋಲ್ಡ್ ಬೆಲ್ಟ್ ಟ್ರ್ಯಾಮ್ ಅಂತ ಹೇಳ್ತಾರೆ. ಈಗ ನಾವು ಮೇಲ್ಗಡೆ ಹೋಗ್ಬೋದು. ಇದು 1800 ಫೀಟ್ ಮೇಲ್ಗಡೆ ಹೋಗುತ್ತೆ. ಸೊ ಇದರಲ್ಲಿ ಒಂದು ಟೈಮಲ್ಲಿ 60 ಜನ ಹೋಗ್ಬೋದು. ಆಮೇಲೆ ಇದರಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ 6 ಮಿನಿಟ್ ಬೇಕಾಗುತ್ತೆ. ಕ್ಯಾಪಿಟಲ್ ಚೆನ್ನಾಗಿದೆ, ಬಟ್ ಸ್ಲೋಲಿ ಮಳೆಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಐಸ್ ಮೌಂಟೇನ್. ಈ ಜುನುದಲ್ಲಿ ಒಂದು ದಿನಕ್ಕೆ 5 ರಿಂದ 6 ಶಿಪ್ ಇಲ್ಲಿ ಬರುತ್ತವೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ 15 ರಿಂದ 20 ಸಾವಿರ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಆ್ಯಕ್ಚುಲಿ ಅಲಾಸ್ಕಾ ಏನಿದೆಯಲ್ಲ, ಮುಂಚೆ ಇದು ರಷ್ಯಾದ ಪಾರ್ಟ್ ಆಗಿತ್ತು. ಆಮೇಲೆ ಇದನ್ನು ಏನು ಮಾಡಿದ್ದಾರೆ ಇವರು 1867ರಲ್ಲಿ US-ಗೆ ಇದನ್ನು ಮಾರಿಬಿಟ್ರು. ಈ ಕಡೆ ನೋಡಿ ಇದು ವಿಸಿಟರ್ ಸೆಂಟರ್ ಇದು. ಸೊ ಈ ಕಡೆ ಏನು ಕಾಣಿಸ್ತದಲ್ಲ, ಇದು ಟ್ರೇಸಿಸ್ ಕಿಂಗ್ ಕ್ರ್ಯಾಬ್ ಶೇಕ್ ಅಂತ. ಇದು ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಫಾರ್ ದ ಕ್ರ್ಯಾಬ್ಸ್. ಈ ರೆಸ್ಟೋರೆಂಟ್ ನೋಡಿ ಯಾವಾಗಲೂ ಫುಲ್ ಬ್ಯುಸಿನೇ ಇರುತ್ತೆ. ಇಲ್ಲ ಈ ಥರ ಲೈನಲ್ಲಿ ನಿಂತ್ಕೊಳ್ತಾರೆ ಜನ ಕ್ರ್ಯಾಬನ್ನು ತಿನ್ನಲಿಕ್ಕೆ. ಬನ್ನಿ ಕ್ರ್ಯಾಬ್ನ ಯಾವ ಥರ ಮಾಡ್ತಾರೆ, ಯಾವ ಥರ ಇದೆ ಕ್ರ್ಯಾಬ್ ನೋಡೋಣ.
I got 7 including what I'm cooking right now. Okay, we're still above 5. We should be great. Alright. I'm running out of trays. ಜುಮ್ನ ಜನಸಂಖ್ಯೆ ಎಷ್ಟಿದೆ ಬಂದಂದರೆ ಪ್ರೆಸೆಂಟ್ಲಿ 30,000 ಜನ ಇದ್ದಾರೆ ಇಲ್ಲಿ. ಈ ಸದ್ಯ ನಾವು ಡೌನ್ ಟೌನ್ ಒಳಗಡೆ ಹೋಗ್ತಾ ಇದ್ದೀವಿ, ಜುಮ್ನು ಟೌನ್ಗೆ. ಇವಾಗ ನೋಡಿ ಈ ಕಡೆ ಸೀ ಪ್ಲೇನ್ ಏನು ಇರುತ್ತಲ್ಲ, ಸೀ ಪ್ಲೇನ್ ನೋಡ್ತಿದ್ದೀವಿ ಇವಾಗ. ಇದನ್ನು ಬರೀ $7 million ಇದನ್ನು USA ಮಾರಿದ್ರು ರಷ್ಯಾದವರು. ರಷ್ಯಾದವ್ರು ಯಾಕಪ್ಪ ಈ ಅಲಸ್ಕನ್ನ USA ಮಾರಿದ್ರು ಅಂತಂದರೆ, ಅವರು ಕ್ರಿಮಿಯನ್ ವಾರಿಂದ ಸಾಲದಲ್ಲಿ ನರಳಾಡ್ತಾಯಿದ್ರು. ಅದಕ್ಕೋಸ್ಕರ ಸಾಲನ ತೀರಿಸಬೇಕು ಅಂತ ಅವ್ರು ಏನು ಮಾಡಿದ್ರು, ಈ ಅಲಸ್ಕನ್ನ USA ಮಾರಿಬಿಟ್ರು. USA ಯಾಕೆ ಮಾರಿದ್ರು ಅಂತಂದರೆ, ಇವರು ವೈರಿಗಳಾದಂಥ ಬ್ರಿಟಿಷ್ ಅವರು ಇವರು ಇಲ್ಲಿ ಅವ್ರ ಲ್ಯಾಂಡನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂತ ಅವ್ರು ಏನು ಮಾಡಿದ್ರು, USA ಮಾಡಿಬಿಟ್ರು. ಇವಾಗ ಈ ಅಲಸ್ಕದ ರೇಟ್ ಏನಿದೆ ಅಂತಂದರೆ ಆಲ್ಮೋಸ್ಟ್ $250 million ಆಗಿದೆ. ಅಂತಂದರೆ ಅವರು ಬರೀ ಓನ್ಲಿ $7 million ತೊಗೊಂಡಿದ್ರು ಈ ಅಲಸ್ಕನ. ಯಾಕಪ್ಪ ಈ ರಷ್ಯಾದವರು ಈ ಅಲಸ್ಕನ USA ಮಾಡಿದ್ರೆ ಅಂತಂದರೆ, ಇವ್ರಿಗೆ ಬ್ರಿಟಿಷರಿಂದ ಅಂಜಿಕೆ ಇತ್ತು, ಎಲ್ಲಿ ಈ ಜಾಗನ ಇವ್ರು ಕ್ಯಾಪ್ಚರ್ ಮಾಡ್ತಾರೆ ಅನ್ನೋ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ರು, USA ಸೇಲ್ ಮಾಡಿದರು. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈ ಅಲಸ್ಕನ USA ಮಾಡಲಿಕ್ಕೆ
ಈ ನಿಮ್ಗೆ ಗೊತ್ತಿರುವಂತೆ ಒಂದು ರಷ್ಯಾ ಏನಿದೆಲ್ಲ ತುಂಬ ಲ್ಯಾಂಡ್ ಇದೆ ಇವ್ರ ಹತ್ರ. ಸೊ ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ತುಂಬ ಕಷ್ಟನೂ ಆಗ್ತಿತ್ತು, ಆಮೇಲೆ ತುಂಬ ಜಾಸ್ತಿ ರೇಟ್ ಆಗ್ತಿತ್ತು. ಅದ್ರ ಸಲುವಾಗಿ ಇಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಲೇಕ್ಸ್ಗಳಿವೆ ಇಲ್ಲಿ. ಅಮೆರಿಕದಲ್ಲಿ 20 ಹೈಯೆಸ್ಟ್ ಪೀಕ್ ಮೌಂಟೇನ್ಗಳಿದ್ದಾವೆ. ಅದರಲ್ಲಿ 17 ಇಲ್ಲಿ ಅಲಾಸ್ಕಾದಲ್ಲಿ. ಈ ಅಲಾಸ್ಕಾಗೆ ಯಾಕೆ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತಂದರೆ ನ್ಯಾಚುರಲ್ ಬ್ಯೂಟಿ, ಲ್ಯಾಂಡ್ಸ್ಕೇಪ್, ಮತ್ತು ವೈಲ್ಡ್ ಲೈಫ್, ಆಮೇಲೆ ಇದನ್ನೆಲ್ಲ ಔಟ್ಡೋರು ಇದನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಜನ ಬರ್ತಾರೆ. ನೇಚರ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಈ ಜುಮ್ ಏನಿದೆಯಲ್ಲ ಇದು ವೇಲ್ ವಾಚಿಂಗ್ ಮಾಡಲಿಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿದಾರಲ್ಲ ಇವತ್ತಿನ ವಿಡಿಯೋ. ಇವತ್ತು ನಾವು ಡೌನ್ ಟೌನ್ನ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಶಿಫ್ಟಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.